ಏನಂತಾರೆ ಅಂದ್ರೆ ಒಳ್ಳೆ ಬಟ್ಟೆ ಹಾಕಿದಾಗ ಒಳ್ಳೆ ಗಾಡಿನಲ್ಲಿ ಓಡಾಡಿದಾಗ ಒಳ್ಳೆ ಒಡವೆ ಹಾಕಿದಾಗ ಕೆಲವು ಅವಿವೇಕಿಗಳು ಕೈಲಾಗದವು ಅವ್ರ ಅಪ್ಪನ ದುಡ್ಡಲ್ಲಿ ಶೋಕಿ ಮಾಡೋದು ಅಲ್ವಾ? ಹೌದಪ್ಪ. ನಮ್ಮ ನಾನೇ ಹುಟ್ಟಿರೋದು, ನೀವ್ಯಾರು ಆಮೇಲೆ ಇಲ್ಲ ಅನ್ನ ಹಾಕಿದ ಮನೆ ಕೆಡಲ್ಲ, ಗೊಬ್ಬರ ಚೆಲ್ಲಿದ ಹೊಲ ಕೆಡಲ್ಲ. ನಿಮ್ ಕೈಯಲ್ಲ ಅಂದ್ರೆ 4 ಜನಕ್ಕೆ ಅನ್ನ ಹಾಕ್ರಿ. ಹೇಳ್ತೀನಿ ಆಮೇಲೆ ಡಿಸೆಂಬರ್ ಆಮೇಲೆ ಇಷ್ಟೊತ್ತವರೆಗೂ ಕಾದಿರ್ತಕ್ಕಂಥ ಜನತೆಗೆ ಮತ್ತೆ ಪೊಲೀಸ್ ಬಂದು ಹೊರಟವ್ರಿಗೆ, ಆಮೇಲೆ ಇಲ್ಲಿ ಎಲ್ಲ ಕೆಲಸ ಮಾಡಿರ್ತಕ್ಕಂಥ ಈ ಸ್ಟೇಜ್ನ ಮಾಡಿರ್ತಕ್ಕಂಥ ಎಲ್ಲರಿಗೂ ನಾನು ಧನ್ಯವಾದಗಳನ್ನ ಹೇಳ್ತಾ, ಡಿಸೆಂಬರ್ ಅಥವಾ ಮಾರ್ಚಲ್ಲಿ ಹಳ್ಳಿಕಾರ್ ರೇಸ್ ನಡೀತೈತೆ ತೊರ್ನಹಳ್ಳಿ ದಿಣ್ಣೆನಲ್ಲಿ. ದಯವಿಟ್ಟು ನ್ಯಾಷನಲ್ ಲೆವೆಲ್ ರೇಸು 7 ದಿನ ಇರುತ್ತೆ. ಹಗಲೊತ್ತು ರೇಸ್ ಮಾಡಿದ್ರೆ ನೈಟ್ ಹೊತ್ತು ನಾಟಕ ಇರ್ಬೋದು, ಬೊಂಬೆ ಆಟ ಇರ್ಬೋದು, ಇವೆಲ್ಲ ಇರುತ್ತೆ. ಸಾಂಸ್ಕೃತಿಕ ಕಲೆನ ನಾವು ಎತ್ತಿಡಿಬೇಕಂದ್ಬಿಟ್ಟು ದಯವಿಟ್ಟು ಎಲ್ಲರೂ ಬಂದು ಆಶೀರ್ವಾದ ಮಾಡಿ ನೀವು ನೋಡ್ಕೊಂಡು ಬಂದ್ರೆ ಸಾಕು. ಇಲ್ಲಿ ಒಂದು 10 ಜನ ರೈತರು ಹುಟ್ಟಿದ್ರೆ ಸಾಕು ನನಗೆ, ಅಂದ್ರೆ ರೈತರಾಗಿ ಬದಲಾವಣೆ ಆದ್ರೆ ಸಾಕು. ಹಳ್ಳಿಕಾರ್ ಉಳಿಸ್ರಿ, ಹಳ್ಳಿಕಾರ್ ಬೆಳೆಸ್ರಿ, ಜೈ ಹಳ್ಳಿಕಾರ್. ಆಮೇಲೆ ಯಾವುದೇ ಕಾರ್ಯಕ್ರಮ ಮಾಡಿದ್ರು ಆಯೋಜಕರಿಗೆ ಬಹಳ ಕಷ್ಟ ಇರ್ತೈತೆ. ದಯವಿಟ್ಟು ಯಾರಿಗೂ ತೊಂದರೆ ಆಗದಿರಾ ಇವಾಗ ಹೆಂಗ್ ಬಂದಿದ್ರು ಹಂಗೆ ಹೋಗ್ಬಿಟ್ರೆ ಎಲ್ರಿಗೂ ಖುಷಿ, ಯಾವುದೇ ಒಂದು ಅಡಚಣೆ ಆಗ್ಬಾರ್ದು. ಯಾಕಂತಂದ್ರೆ ನನಗೆ ಕೆಟ್ಟ ಹೆಸರಾಗುತ್ತೆ. ಯಾಕಂದ್ರೆ ಇಷ್ಟೊತ್ತಲ್ಲಿ ನಾನು ಬಂದು ಇಲ್ಲಿ ಮಾತಾಡಿ ಆಮೇಲೆ ನನ್ನೇನೋ ಟ್ರೋಲ್ ಮಾಡ್ತಾರೆ. ಇವಾಗೆಲ್ಲ ಕೆಲವ್ರು ಹೆಂಗಾಗ್ಬಿಟ್ಟೈತೆ ಅಂದ್ರೆ ಸಮಾಧಿ ಮೇಲೆ ಹೋಗ್ಬೇಕಾಗಿದ್ರೆ ವಿಡಿಯೋಗಳು ಮಾಡ್ತಾರೆ ಅವ್ನು ಸತ್ತೋಗ್ತಾನೆ ಅಂತ. ಅಂದ್ರೆ ಅವ್ನು ಸಾವು ನೋವು ಬೇಕಾಗಿಲ್ಲ. ಆ ಕಾರಣಕ್ಕೆ ದಯವಿಟ್ಟು ಎಲ್ಲರೂ ಸಹಕಾರ ಮಾಡಿ ತುಂಬಾ ಧನ್ಯವಾದ. ನಿಮ್ಮ ಊರ ಹಬ್ಬಕ್ಕೆ ಬಂದ್ರೆ ನಾನು ಬೆಳಿಗ್ಗೆನೆ ಬಂದು ಸಾಯಂಕಾಲವರೆಗೂ ನಿಮ್ಮೂರಲ್ಲಿ ಇಟ್ಬಿಟ್ಟು ಹೋಗ್ತೀನಿ.